ಮತ್ತೆ ಮತ್ತೆ ಕರಿ ಗಂಗಾ. ಅಮ್ಮ, ಇನ್ನೊಂದ್ಸಲ ಅಮ್ಮ. ಈ ಕರೆಗೋಸ್ಕರನೇ ಇಷ್ಟು ದಿನ ಕಾದಿದ್ದೆ ಗಂಗಾ. ನಾನೇನೋ ಹಳೆದನ್ನ ಮರ್ತೋಗಿದ್ದೆ, ನೀವು ನನ್ನ ಮರ್ತೋದ್ರ ಅಮ್ಮ. ನಾನು ನಿನ್ ಮಗ್ಳೆ ಅಂತ ಗೊತ್ತಿದ್ರು ಇಷ್ಟು ದಿನ ನನ್ನ ಗಂಗಾ ಅಂತ ಯಾಕೆ ಕರೀಲಿಲ್ಲ? ನನ್ನ ಮಗ್ಳ ತರ ಅಂತ ಯಾಕೆ ಹೇಳಿದ್ರಿ? ಹೆತ್ತ ತಾಯಿನೇ ಗುರ್ತು ಹಿಡಿತಿಲ್ಲ ಅಂತ ಈ ಮಗ್ಳ ಮೇಲೆ ನಿಮಗ್ ಕೋಪನ ಅಮ್ಮ? ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಕ್ಕು ನಿನಗಿದೆಯೇನೋ, ಆದ್ರೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ನನಗಿಲ್ಲ ಗಂಗಾ. ನನ್ನ ಕ್ಷಮಿಸು ಅಂತ ಕೇಳ್ತೀನಿ ಹೊರತು. ನಾನ್ ನಿಮ್ಮನ್ನ ಕ್ಷಮಿಸೋದು ಅಂದ್ರೆ ಏನಮ್ಮ? ನೀವೇ ನನ್ನ ಕ್ಷಮಿಸ್ಬೇಕು. ಹೆತ್ತ ತಾಯಿನೇ ಗುರ್ತು ಹಿಡಿದಿರೋ ಅಂತ ಕುರುಡಿ ಆಗಿದ್ದೆ. ಕ್ಷಮಿಸಮ್ಮ. ಚಿಕ್ಕ ವಯಸ್ಸಲ್ಲೇ ಹೊರಟೋದೆ. 20 ವರ್ಷ ಆದ್ಮೇಲೆ ಸಿಕ್ತೆ. ಮತ್ತೆ ಬೇರೆ ಆದ್ವಿ. ಇವಾಗ ಒಂದಾಗ್ತಾ ಇದ್ದೀವಿ. ಇನ್ಮೇಲಾದ್ರೂ ನನ್ನ ಜೊತೆನೇ ಇದ್ಬಿಡು ಗಂಗಾ. ಈ ಅಮ್ಮನ್ನ ಬಿಟ್ಟು ಹೋಗ್ಬೇಡ. ನಮ್ಮ ಜೀವನದಲ್ಲಿ ದೂರ ಅನ್ನೋದೇ ಬರಬಾರ್ದು. ನಾನು ಸಾಯೋವರೆಗೂ ನನ್ನ ಪಕ್ಕದಲ್ಲೇ ಇರು ಗಂಗಾ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಮ್ಮ? ನನ್ನ ಮೇಲೆ ನಿಮಗೆ ಇಷ್ಟು ಪ್ರೀತಿ ಇರೋದಕ್ಕೆ ನಾನು ದೂರ ಆಗಿ ಮತ್ತೆ ಮತ್ತೆ ಹತ್ರ ಆಗ್ತಿದ್ದೀನಿ. 20 ವರ್ಷದ ಬೇರೆ ಆಗೋ ಶಿಕ್ಷೆ ಕೊಟ್ಟ ಆ ದೇವ್ರು ಅದಕ್ಕಿಂತ ದೊಡ್ಡ ಶಿಕ್ಷೆನ ನಮಗ್ ಏನ್ ಕೊಡ್ತಾನಮ್ಮ? ಕೊಟ್ರೆ ನಾನ್ ಸುಮ್ನಿರ್ತೀನ? ಆ ದೇವ್ರನ್ನ ಜೋರಾಗಿ ಪ್ರಶ್ನಿಸಲ್ವಾ? ನಮ್ಮಮ್ಮಂಗೆ ಕೋಪ ಬಂದ್ರೆ ನೀನ್ ಇರಲ್ಲ ಅಂತ ಬೆದ್ರಸಲ್ವಾ? ಗಂಗಾ ವಾಪಸ್ ಬಂದ್ಲು. ಅಜ್ಜಿ, ಕಲ್ಪನಾ ಅವರೇ, ನನ್ನ ಮಗಳು ವಾಪಸ್ ಬಂದಿದ್ದಾಳೆ. ನಾಣಿ, ನನ್ನ ದೊಡ್ಡ ಮಗಳು ಬಂದಿದ್ದಾಳೆ. ಅವಳು ನಿಮ್ ಮಗಳಲ್ಲ ಅತ್ಗೆ, ನಮ್ ಸೊಸೆ. ಮೊದಲು ನನಗ್ ಮಗಳು, ಆಮೇಲೆ ಅವಳು ನಿಮಗ್ ಸೊಸೆ. ಗಂಗಾ ಮಗಳೋ ಸೊಸೆನೋ ಹೆಂಡ್ತಿನೋ ಅಮ್ಮನೋ ಮೇಡಮೋ ಅಲ್ಲ, ಗಂಗಾ ಗಂಗಾ ಅಷ್ಟೇ. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಕರೆಯೋದು ಬೇರೆ ತರ ಆಗಿದ್ರು ಗಂಗಾ ಮೇಡಮ್ ಅವರೇ. ಅಮ್ಮಮ್ಮ,
ನನ್ ಪುಟಾಣಿ ಗಂಗನ್ನ ಇಷ್ಟೊತ್ತು ಹೇಗ್ ಮರ್ತೋದೆ ಹಾ? ನಿನ್ ಹತ್ರ ಹೀಗ್ ಕರ್ಸ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ನೋ ಇವಾಗ ತೀರ್ತು. ಚಿಕ್ಕ ವಯಸ್ಸಲ್ಲಿ ನನ್ನ ಹೀಗೆ ಎತ್ಕೊಂಡಿಲ್ಲ ಅಂತ ಇವಾಗ ನನ್ನ ಮಗಳನ್ನ ಎತ್ಕೊಂಡಿದ್ದೀರಾ ಅಮ್ಮ? ಹೌದು, ಇನ್ಮೇಲೆ ದಿವ್ಯಾ ನನಗೆ ಪುಟಾಣಿ ಗಂಗಾ. ಜೈ ಹೋಲಿಕೆ ಬಂದಿದೆ. ದಿವ್ಯಾನಂತೂ ರೂಪ ಅತ್ಗೆ ತನ್ನ ಹಾಗೆ ತಿದ್ದಿ ತೀಡ್ತೀನಿ ಅಂತಿದ್ದಾರೆ. ಆಗ ಅತ್ತೆ ಅಳಿಯನ್ ಮಧ್ಯೆ ಎಂಥ ಸ್ಪರ್ಧೆ ಇರುತ್ತೋ ನಾಳೆ ಅಣ್ಣ ತಂಗಿ ಮಧ್ಯೆನೂ ಹಾಗೆ ಇರ್ಬೋದಲ್ವಾ? ಇವ್ರ ಮಧ್ಯೆ ಸ್ಪರ್ಧೆ ವ್ಯಾಪಾರದಲ್ಲಿ ಇರಲ್ಲ ಅತ್ತೆ. ದಿವ್ಯಾ ಅವ್ರ ಅಪ್ಪನ ಪ್ರೀತಿಸೋದ್ರಲ್ಲಿ, ಅಭಿ ನನ್ನ ಪ್ರೀತಿಸೋದ್ರಲ್ಲಿ ಇರುತ್ತೆ. ನಿಮ್ ಮಾತ್ ಕೇಳ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಿದೆ. ಈ ಸಮಯದಲ್ಲಿ ಅಭಿ ಮತ್ತೆ ಜೈ ಕೂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವನು ಕ್ಷೇಮವಾಗಿ ವಾಪಸ್ ಬರ್ತಾನೆ ಅಜ್ಜಿ. ಅಭಿ ನನ್ ಮೇಲಿನ ಕೋಪಕ್ಕೆ ಹೋಗಿದ್ದಾನೆ. ಆ ಕೋಪ ತುಂಬಾ ದಿನ ಇರಲ್ಲ. ಸದ್ಯದಲ್ಲೇ ನನ್ ಮಗ ವಾಪಸ್ ಬರ್ತಾನೆ. ಅಭಿಗೋಸ್ಕರ ಆದ್ರೂ ಅವ್ರು ವಾಪಸ್ ಬರ್ತಾರೆ. ನಾನ್ ಕರ್ಕೊಂಡ್ ಬರ್ತೀನಿ. ನೀವು ಅಕ್ಕಾಡ ಕೇಳಿದ್ರೆ ಸಾರ್ನ ಅಭಿನ ಕರ್ಕೊಂಡು ಬಂದ್ಬಿಡ್ತೀರಾ ಮೇಡಮ್? ಹೌದು, ಗಂಗಾ ಅಂದ್ರೆ ಸುಮ್ನೆನಾ? ಅದೆಲ್ಲ ಅಷ್ಟು ಸುಲಭ ಅಲ್ಲ. ಅಭಿ ಕೋಪದಿಂದ ಮನೆ ಬಿಟ್ಟು ಹೊರಟೋದ. ಅವನ್ ಕಾಣಿಸ್ದೇ ಇರೋದ್ರ ಹಿಂದೆ ಯಾರ ಕೈವಾಡನೂ ಇದೆ. ಹಾಗೆ ಜೈ ಮಿಸ್ ಆಗಿರೋದ್ರ ಹಿಂದೆ ಕೂಡ ಯಾರೋ ಇದ್ದಾರೆ. ಖಂಡಿತವಾಗ್ಲೂ ಇದ್ದಾರೆ ಅಮ್ಮ. ಅದು ಬೇರೆ ಯಾರೋ ಅಲ್ಲ, ನಿತ್ಯ. ಏನಮ್ಮ ನೀನ್ ಹೇಳ್ತಿರೋದು? ಅಭಿನ ಮಾಯ ಮಾಡಿರೋದು ನಿತ್ಯನಾ? ಹೌದು ಅಜ್ಜಿ, ನಿತ್ಯನೇ ಆ ಕೆಲಸ ಮಾಡಿರ್ತಾಳೆ ಅಂತ ನಾನು ನಂಬ್ತಾ ಇದ್ದೀನಿ. ನನಗೂ ಅದೇ ಅನುಮಾನ ಇದೆ ಗಂಗಾ. ಅಭಿನ ಕೊನೆ ಸಲ ನೋಡಿದ್ದು ನಿತ್ಯಾನೇ. ಅವಳೇ ಈ ವಿಷಯನ ನನ್ನ ಹತ್ರ ಹೇಳಿದ್ದು. ಅಭಿನ ಅವಳೇ ಮಾಯ ಮಾಡಿದ್ರೆ ಮತ್ತೆ ಅಭಿನ ಕೊನೆ ಸಾರಿ ನೋಡಿದ್ದು ಅವಳೇ ಅಂತ ಯಾಕೆ ಹೇಳ್ತಾಳೆ? ತನ್ ಮೇಲೆ ಅನುಮಾನ ಬರ್ದೇ ಇರೋದಕ್ಕೆ ಅತ್ತೆ.
ಜೈ ಸರ್ನು ಅಭಿ ಅವ್ರನ್ನು ನಿತ್ಯ ಅವ್ರಿಗೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಅವ್ರನ್ನ ಇನ್ನೂ ಯಾಕೆ ಕ್ಷಮಿಸ್ತಿದ್ದೀರಾ ಮೇಡಮ್? ನಾನು ಇಲ್ಲದೆ ಇರುವಾಗ ಅಮ್ಮಂಗೆ ಅವಳೇ ಮಗಳು ನಾಣ್ಯವ್ರೆ. ಅಮ್ಮ ತುಂಬಾ ಇಷ್ಟಪಟ್ಟು ಬೆಳೆಸಿರೋ ಮಗಳು. ಅಮ್ಮಂಗೆ ಅವಳನ್ನ ದೂರ ಮಾಡೋಕ್ಕಾಗಲ್ಲ. ನಿನ್ಗಿಂತ ನನಗೆ ನಿತ್ಯ ಏನು ಹೆಚ್ಚಲ್ಲ ಗಂಗಾ. ಅದು ಕೂಡ ನಿಜನೇ ಅಮ್ಮ. ಅವ್ರಂದ್ರೆ ಅವಳಿಗೆ ಇಷ್ಟ. ಅವರಿಂದ ಅವಳ ಮನ್ಸನ್ನ ಬದಲಾಯಿಸೋಕ್ಕಾದ್ರೆ ಸಾಕು. ಅವಾಗ ಅವಳು ನನಗಿಂತ ಒಳ್ಳೆಯವಳಾಗ್ತಾಳೆ. ಆ ನಂಬಿಕೆ ನನಗಿದೆ. ನಿನ್ಗಿರೋದು ನಂಬಿಕೆ ಮಾತ್ರ ಅಲ್ಲ ಗಂಗಾ, ತಾಳ್ಮೆ, ಸಹನೆ. ಅದರಿಂದನೇ ನಿತ್ಯನ ಬದಲಾಯಿಸ್ಬೇಕು. ಖಂಡಿತ ಅಜ್ಜಿ, ನಾನೇ ನಿತ್ಯನ ಬದಲಾಯಿಸ್ತೀನಿ. ಅವ್ರನ್ನ ಅಭಿನ ಕ್ಷೇಮವಾಗಿ ವಾಪಸ್ ಕರ್ಕೊಂಡು ಬರ್ತೀನಿ. ಇನ್ನು ನಾನು ಹೊರಡ್ತೀನಿ. ಎಲ್ಲಿಗೆ ಗಂಗಾ? ನಮ್ಮನೆಗೆ ಅಮ್ಮ. ಇದೇ ಅಲ್ವಮ್ಮ ನಿನ್ ಮನೆ? ಇಲ್ಲ ಅಜ್ಜಿ, ಇದೇನಮ್ಮ, ನೀನು ಈ ಮನೆ ಸೊಸೆ? ನಿಜಾನೇ ಅತ್ತೆ. ಆದ್ರೆ ನಿನ್ ಮಗ ಎಲ್ಲಿ? ನನ್ ಮಗ ಎಲ್ಲಿದ್ದಾನೆ? ಅವರಿಬ್ರು ಇಲ್ದಿರೋ ಈ ಮನೆ ನನ್ ಮನೆ ಹೇಗಾಗತ್ತೆ? ಜೈ ಸರ್ ಅಭಿ ಇವಾಗ ಇಲ್ಲಿ ಇಲ್ದಿರೋ ಮಾತ್ರಕ್ಕೆ ಇದು ನಿಮ್ಮನೆ ಆಗ್ದೇನೆ ಹೋಗುತ್ತಾ ಮೇಡಮ್? ಎಲ್ರೂ ಇರೋದೇ ನನ್ ಮನೆ ನಾಣಿ ಅವ್ರೆ. ಅವ್ರನ್ನ ಅಭಿನ ಕರ್ಕೊಂಡು ಬಂದ ದಿನಾನೇ ನಾನು ಈ ಮನೇಲಿ ಇರ್ತೀನಿ. ಅವ್ರ ಜೊತೆನೆ ವಾಪಸ್ ಬರ್ತೀನಿ. ಅದನ್ನ ಈ ಮನೆಯಲ್ಲೇ ಇದ್ದು ಅವ್ರನ್ನ ಹುಡುಕ್ಬೋದಲ್ವಮ್ಮ? ಸೀತಾನ ಬಿಟ್ಟು ರಾಮ ಇದ್ನೇನೋ, ಆದ್ರೆ ರಾಮ ಇಲ್ದಿರೋ ರಾಜ್ಯದಲ್ಲಿ ಸೀತೆ ಇರ್ಲಿಲ್ಲ ಅಜ್ಜಿ. ಆ ರಾಮ ಸೀತೆನ ಲವಕುಶರನ್ನ ರಾಜ್ಯಕ್ಕೆ ವಾಪಸ್ ಕರ್ಕೊಂಡು ಬರಕ್ಕಾಗ್ಲಿಲ್ಲ. ಸೀತಮ್ಮ ಭೂ ಪ್ರವೇಶ ಮಾಡಿದ್ಲು. ಲವಕುಶರು ಬಂದ್ರು. ರಾಮಂಗೆ ಅವ್ರ ಜೊತೆ ಇರೋಕ್ಕಾಗ್ದೆ
ಸೀತೆಗೋಸ್ಕರ ಪತಿ ಸಹಗಮನ ಮಾಡಿದ್ರು. ಆದ್ರೆ ಈ ವಂಶದಲ್ಲಿ ಹಾಗೆ ನಡಿಬಾರ್ದು. ಇಲ್ಲಿ ನನ್ನ ರಾಮ ಇರಬೇಕು, ನಾನಿರ್ಬೇಕು, ನನ್ನ ಮಕ್ಕಳು ಇರಬೇಕು, ನಾವೆಲ್ಲರೂ ಇರಬೇಕು ಅಂತ ಮನೆಯಲ್ಲೇ ನಾನು ಇರ್ತೀನಿ. ಹೋಗ್ಲಿ, ನಮ್ಮನೆಗೆ ಬರ್ಬೋದಲ್ವಾ ಗಂಗಾ? ಮದ್ವೆ ಆಗಿರೋ ಹೆಣ್ಣು ತವ್ರ ಮನೇಲಿ ಇರ್ಬೋದಾ ಅಮ್ಮ? ಗಂಡ ಇಲ್ದಿರೋ ಮನೇಲಿ ಇರಲ್ಲ ಅಂತಿದ್ಯಾ? ಮದ್ವೆ ಆದ್ಮೇಲೆ ತವ್ರ ಮನೇಲಿ ಇರಬಾರ್ದು ಅಂತೀಯಾ? ನಿತ್ಯಗೆ ಭಯ ಪಡ್ತಿದ್ಯಾ? ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇದೆ ಅತ್ತೆ, ಭಯ ಇಲ್ಲ. ನಿತ್ಯ ಏನೋ ಮಾಡ್ತಾಳೆ ಅಂತ ಭಯಪಟ್ಟು ಓಡೋಗೋ ಅಂತವಳಲ್ಲ. ಏನಾದ್ರೂ ಮಾಡಿ ನಿತ್ಯನ ಬದಲಾಯಿಸ್ಬೇಕು ಅನ್ಕೋತಾ ಇದ್ದೀನಿ. ಒಬ್ರು ಕೋಟ್ಯಾಧೀಶ್ವರ ಮಗಳು ಮತ್ತೊಬ್ಬ ಕೋಟ್ಯಾಧೀಶ್ವರನ ಹೆಂಡತಿ ಆಗಿದ್ದು ನನ್ನಂತ ಬಡವನ ಮನೇಲಿ ಇರ್ತೀರಾ ಮೇಡಮ್? ದುಡ್ಡು ಇದ್ರೇನೆ ಕೋಟ್ಯಾಧೀಶ್ವರರು ಅಲ್ಲ ನಾಣಿ ಅವ್ರೆ. ಪ್ರೀತಿ, ಅಭಿಮಾನ, ಗೌರವ ದುಡ್ಡಿಗಿಂತ ದೊಡ್ಡದು. ದುಡ್ಡನ್ನ ಎಲ್ಲರೂ ಸಂಪಾದಿಸ್ತಾರೆ, ಆದ್ರೆ ಪ್ರೀತಿ, ಅಭಿಮಾನ ಕೆಲವ್ರಿಗೆ ಸಿಗುತ್ತೆ. ಅದು ನಿಮ್ಮನೇಲಿ ನನಗ್ ಸಿಕ್ಕಿದೆ. ಅಂದ್ರೆ ಈ ಮನೇಲಿ ನಿನ್ಗೆ ಅದಿಲ್ವಾ ತಾಯಿ? ಚಿಚೆ, ಅಪಾರ್ಥ ಮಾಡ್ಕೋಬೇಡಿ ಅಜ್ಜಿ. ಈ ಮನೇಲಿ ನಿಮ್ಮ ಆಶೀರ್ವಾದ, ಅತ್ತೆ ಪ್ರೀತಿ, ಅಭಿಮಾನ, ಎಲ್ಲದಕ್ಕಿಂತ ಮೀರಿ ಅವ್ರ ನೆನಪುಗಳಿದೆ. ಹಾಗೇನೆ ನಾನೇ ಅವ್ರ ಮನೆಯಲ್ಲಿ ನನ್ನ ಮಗನ ನೆನಪುಗಳಿದೆ. ನಿನ್ ದೃಷ್ಟಿಯಲ್ಲಿ ಇದೇ ನನ್ನ ಮನೆ. ಅಭಿಗೋಸ್ಕರ ನೋಡಿದ್ರೆ ಅದೇ ನನ್ನ ಮನೆ. ಅವನು ವಾಪಸ್ ಆ ಮನೆಗೆ ಬರ್ತಾನೆ. ಅವಾಗ ನಾನು ಆ ಮನೇಲಿ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾನೆ. ಅದಕ್ಕೋಸ್ಕರ ಆ ಮನೆಗೆ ಹೋಗ್ತೀನಿ. ಅಭಿಗೆ ಈ ಮನೆ ಕೂಡ ಗೊತ್ತಲ್ವೇನಮ್ಮ? ನಮ್ಮನೇನ ಬಿಟ್ಟು ಇನ್ನೊಬ್ರ ಮನೇಲಿ ಇರ್ತೀಯಾ? ನಾನೇ ಅವ್ರ ಮನೆ, ಬೇರೆಯವ್ರ ಮನೆ ಹೇಗಾಗತ್ತೆ ಅತ್ತೆ ಅವ್ರೆ? ಅವರು ನಮ್ಮವರು. ನಾನಿ ಅವರು ನನಗೆ ಒಡ ಹುಟ್ಟಿದ ಅಣ್ಣನ ಸಮಾನ. ಅದು ಕೂಡ ನಮ್ಮನೇನೆ. ಅದು ಹಾಗಲ್ಲ ಅಮ್ಮ. ಇಷ್ಟು ದಿನ ಕಷ್ಟಪಟ್ಟಿದ್ಯಾ, ಇನ್ನೂ ಯಾಕೆ ಕಷ್ಟಪಡ್ತೀಯಾ ಅಂತ. ಅವರು ಅಭಿ ವಾಪಸ್ ಬಂದ ಮೇಲೆ ನನಗೆ ಆನಂದ ಅಜ್ಜಿ. ಆಗ್ಲೇ ನನ್ನ ಕಷ್ಟ ಎಲ್ಲ ತೀರ್ದಾಗೆ. ಅವರು ವಾಪಸ್ ಬಂದ ಮೇಲೆ ನಾನು ಬರ್ತೀನಿ. ಸರಿ ಗಂಗಾ, ನಿನ್ನ ಇಷ್ಟನೇ ನಮ್ಮಿಷ್ಟ. ನೀನು ಏನು ಮಾಡಿದ್ರು ನಿನ್ನ ಹಿಂದೆ ನಾವೆಲ್ಲ ಇರ್ತೀವಿ.